ಸಾಕಮ್ಮ ಸಾಕಮ್ಮ. ಅಯ್ಯೋ ಈ ಮುದ್ಕಿನ ಇದ್ಯಾಕಪ್ಪ ಬಂತು ತಿರ್ಗಿ ಇನ್ನೇನು ಕೇಳಕ್ ಬಂತಪ್ಪ. ಅಯ್ಯೋ 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 ಇದಂತೂ ದುಡ್ಡು ಕೊಡು ಅದು ಕೊಡು ಇದು ಕೊಡು ಅಂತ ಬತ್ತಲೇ ಇರುತ್ತೆ ದಿನಕ್ಕೆ 20 ಸಲ ನನ್ನ ಮಾತಕ್ಕೆ. ಈಗ ಯಾಕೆ ಕೇಳಕ್ ಬಂದೇವಳೋ ಏನೋ ಮತ್ಕೋದೋರು. ಸಾಕಮ್ಮ ಸಾಕಮ್ಮ ಏನು ಯೋಚನೆ ಮಾಡ್ತಾ ಇದ್ಯಾ ಹಂಗೆ? ಏನಿಲ್ಲ ಕನಕದ್ರಜ್ಜಿ, ಏನ್ ಬಂದಿದ್ದು, ಏನ್ ಸಮಾಚಾರ? ಉಂಡು ಬಂದೆ ಅಲ್ಲೇನೆ. ಏನ್ ಸಾರ್ ಮಾಡಿದ್ದೆ? ಅಯ್ಯೋ ಇನ್ನು ಅಡುಗೆನೆ ಮಾಡಿಲ್ಲ, ಇನ್ನೆಲ್ಲಿಂದ ಉಂಬೋದು? ಸಾರ್ಗೆ ಯಾತೆ ಆತು ಇಲ್ಲ ತರಕಾರಿ, ಅದಕ್ಕೆ ಒಂದಿಟ್ಟು ಎಲ್ಲನ ಹೋಗಿ ಸೊಪ್ಪನ ಕಿತ್ಕೊಂಬರೋಣ ಅಂತನ. ನಾನು ಈ ಊರಾಗೆ ಹೊಲಪಲ ನೋಡಿಲ್ವಲ್ಲ, ಅದಕ್ಕೆ ನೀನಾದ್ರೂ ನೋಡಿರ್ತೀಯ. ಇಬ್ರು ಹೋಗಿ ಕಿತ್ಕೊಂಬರೋಣ ಅಂತಾನೆ ಬಂದಮ್ಮ, ಕರ್ಕೊಂಡು ಹೋಗೋಣ ಅಂತಾನ. ಬಾ ಹೋಗೋಣ, ಹೋಗಿ ಎಲ್ಲಾನು ಸೊಪ್ಪು ಕಿತ್ಕೊಂಬರೋಣ. ಸೊಪ್ಪು ಕಿತ್ಕೊಂಬಂದು ಮಸ್ಕಾಯ ಬಸ್ಸಾರ ಯಾತನ ಮಾಡೋಕ್ಕಾಗುತ್ತೆ, ಸೊಪ್ಪಿನ ಸಾರು ಹೊಲ್ದಾಗುಳ್ದು ಚೆನ್ನಾಗಾಗುತ್ತೆ. ಬಾ ಹೋಗೋಣ. ಸೊಪ್ಪು ಕೀಳ ಕರ್ಕೊಂಡು ಹೋಗಕ್ಕೆ ಬಂದೇನು? ನಾನು ಇನ್ನೇನು ಅಂದ್ಕೊಂಡಿದ್ದೆ. ಇನ್ನೇನು ಅಂದ್ಕೊಂಡಿದ್ದೆ? ಏನಕ್ಕೆ ಬಂದಿದ್ದೀನಿ ಅಂದ್ಕೊಂಡಿದ್ದೆ? ಏನಿಲ್ಲ ಏನಿಲ್ಲ, ನಡಿ ನಡಿ ಬರ್ತೀನಿ. ಸೊಪ್ಪು ಕಿತ್ಕೊಂಬರಕ್ತಾನೆ ನಾನು ಬರ್ತೀನಿ. ಹೊಲ್ದಾಗುಳು ಸೊಪ್ಪು ಚೆನ್ನಾಗಿರುತ್ತೆ, ನಡಿ ಹೋಗಿ ಕಿತ್ಕೊಂಬರೋಣ. ಸರಿ ಬಾರಮ್ಮ. ಎಲ್ಲೋ ಯಾವ ಕಡೆಗೆ ಹೋಗೋದು? ನಡಿ ನಾನು ಕರ್ಕೊಂಡು ಹೋಗ್ತೀನಿ. ನಡಿಯಮ್ಮ. ಅಯ್ಯೋ ತರಕಾರಿಗೆ ಯಾತೆ ಆತು ಇಲ್ಲ. 10 ರೂಪಾಯಿ ದುಡ್ಡು ಇಲ್ಲ ತರಕಾರಿ ತರೋಣ ಅಂದರೆ ಅದಕ್ಕೆ ಅತ್ತ ಒಂದಿಟ ಸೊಪ್ಪು ಕಿತ್ಕೊಂಬಂದ್ರೆ ಅದನ್ನ ಇಕ್ಕೆತ್ತ ಮಸ್ತು ಉಳ್ಸೊಪ್ಪ ಯಾತನ ಮಾಡೋಣ ಅಂತಾನ. ಸರಿ ಬಾ ಮಾಡಿವಂತೆ. ಸದ್ಯ ನಾನು ಇವಾಗ ಇದೇನು ಕೇಳಕ್ಕೆ ಬಂದಿತ್ತು ಏನೋ ಅಂದ್ಕೊಂಡಿದ್ದೆ. ಸೊಪ್ಪು ಕಿತ್ಕೊಂಬರಕ್ಕಂತೆ ಹೋಗಿ ಬರ. ನಾನು ದೇಳಕ್ಕನ ಕಾಳ್ಕೊಂಬಂಗಿದ್ದೀನಿ. ಸೊಪ್ಪು ಕಿತ್ಕೊಂಬರಕ್ಕೆ ಹೋಗಕ್ಕೆ ನಮ್ಗೆ ಒಂದಿಟ್ಟು ಹಂಗೇನೆ ಸೊಪ್ಪು ಆಗುತ್ತೆ. ಏನೋ ಅಂದಂಗಾತು? ಏನಿಲ್ಲ, ಸೊಪ್ಪು ತಿಂದರೆ ಚೆನ್ನಾಗಿರುತ್ತೆ, ಮೈಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ ಅಷ್ಟೇನೆ. ಬಾ ಹೋಗೋಣ ಜಲ್ದಿ. ಹೌದಾ? ಸರಿ ಅಮ್ಮ, ನಡಿಯಮ್ಮ ಹೋಗೋಣ. ಈ ಊರಾಗೆ ನನಗೆ ನೀನು ಬಿಟ್ರೆ ಇನ್ಯಾರು ಇಲ್ವಲ್ಲ. ಎಲ್ಲ ಒಂಥರ ನೋಡ್ತಾವೆ ನನ್ನ. ಅದಕ್ಕೇನೆ ನೀನಾದ್ರೆ ಅತ್ತ ನನ್ನ ಜೊತೆಗೆ ಚೆನ್ನಾಗಿರ್ತೀಯ, ಚೆನ್ನಾಗಿ ಮಾತಾಡ್ತೀಯ ಅಂತಾನೆ ನೀನು ಕರ್ಕೊಂಬಂದಿದ್ದು. ನಡಿ. ಸರಿ ಬಾರಜ್ಜಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನಿದ್ದಂಗೆನೆ, ನಾನಿಲ್ವ ನಿನ್ನ ಜೊತೆಗೆ? ಕಣಸಕಮ್ಮ, ನೀನಿದೀಯಾ ಅಂತಾನೆ ಮತ್ತೀಗ ನನಗೇನೇ ಬಂದ್ರು ನೀನಿದೀಯಾ ಅಂತ ಭರವಸೆ ಮೇಲೆನೆ ನಾನು ಈ ಊರಾಗೇನೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆನ ಇರೋದು. ಅಂದ್ರೆ ನಾನು ಇದ್ದೀನಿ ಅಂತ ನೀನಿಲ್ಲಿದೀಯಾ? ಹಿಂಗೇನ ಕಷ್ಟ ಸುಖಕ್ಕೆ ಆಗ್ತೀಯಲ್ಲ ನೀನಾದ್ರೆ ಚೆನ್ನಾಗಿ ಮಾತಾಡ್ಕೊಂಡು ಅಂತ ಅಷ್ಟೇನೆ. ನಡಿ, ನೀನ್ ಯಾಕೆ ಹತ್ಕೊಂಡು ಬಾಯಿ ತೆರ್ಕೊಂಡು ನಿಂತ್ಕೊಂಡಿದ್ಯಾ? ಅಯ್ಯೋ ನಾನೇ ತಿರ್ಕೊಂಡು ತಿಂತೀನಿ. ಇವಳು ನನ್ನ ನೆಚ್ಕೊಂಡು ನನ್ನ ಮೇಲೆ ಭರವಸೆ ಇಟ್ಕೊಂಡು ಈ ಊರಾಗೆ ಬಾಡಿಗೆ ಮನೆ ಮಾಡ್ಕೊಂಡೈತಂತೆ ಈ ಮುದುಕಿ. ನನಗೆ ಗತಿ ಇಲ್ಲ. ಇದು ನಿನ್ನ ಎಲ್ಲಿಂದ ನಾನು ನೋಡ್ಕೊಂಬನ? ಅಯ್ಯೋ ನಾನು ನೋಡ್ಕೊಂಬರಿ ಇಲ್ಲ. ಬಾ ಹೋಗೋಣ. ಕುಲದಲ್ಲಿ ಕೀಳ್ಯಾವುದೋ, ಚಪ್ಪ ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯವ ಮಂಚ ಹಂಚ ಮಂಜಾನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದು. ಆ ಸಣ್ಣಿ ಗಂಡ ಬರ್ತಾ ಇದ್ದಾನೆ ಮುದ್ಕ. ಇರು ಏನಾನ ಹೇಳಣ. ಕದ್ರಜ್ಜಿ ನೋಡಲಿ, ನಿನ್ ಸೊಸೆ ಗಂಡ ಬರ್ತಾ ಇದ್ದಾನೆ. ಈ ಮುದ್ಕನ ನಡಿ ನಡಿ ಎಲ್ಲಿಗೋಗಿದ್ದ ಏನು ಅಂತೇಳಿ ವಿಚಾರಿಸೋಣ. ಒಂದಿಟ್ಟು ಏನಾನ ಹೇಳಣ. ಅವಾಗ್ಲಾದ್ರೂ ತಲೆಗೆ ಹೋಗುತ್ತಾ ನೋಡೋಣ ಆ ಸಣ್ಣಿ ಬಗ್ಗೆನ. ಏನ್ ಸಿದ್ದಜ್ಜೋ ನಗ್ನಗ್ತಾ ಬರ್ತಾ ಇದೆಯಾ? ಎಲ್ಲಿಗೆ ಹೋಗ್ತಿ ಇತ್ಲಾಗೆ? ಒಂದು ಮ್ಯಾಕೆ ಮರಿತ್ತಲ್ಲ, ಅದು ನೋಡ್ಕೊಂಡು ಹೋಗಿದ್ದೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುರಿಗಳಿದ್ವು, ಅದ್ರಕ್ಕೆ ಬಿಟ್ಟು ಮಂತಕ್ಕೆ ಹೋಗೋಣ ಅಂತ ಹೋಗ್ತಿದ್ದಮ್ಮ. ನೀವೆಲ್ಗೆ ಹೋಗ್ತೀರಾ? ನಾವು ಒಂದಿಟ್ಟು ಸೊಪ್ಪು ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ, ನಾನು ಕದ್ರಜ್ಜಿನು. ಹೌದಾ? ಅಲ್ಲಿ ಸಾವುಕಾರ ಹೊಲ್ದ ಕಡೆಗೆ ಹೋಗ್ರಿ, ಮಸ್ತಾಗೈತೆ ಸೊಪ್ಪು. ಅಲ್ಲಿ ಹೆಂಗಸ್ರೆಲ್ಲ ಬತ್ತಿರ್ತಾರೆ ದಿನ, ಯಾರನ್ನ ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಅಲ್ಲಿ ಇದ್ರಾಗೆ ಲಸ್ಮಕ್ಕೂನು ಸೆಪ್ಪೆ ಹಾಕೈತಲ್ಲ ಜೋಳದಾಕು, ಅದ್ರಾಗೆಲ್ಲ ಐತೆ ಸೆಪ್ಪೆ ಹುಲ್ಲು. ಹೋಗ್ರಿ. ಸರಿ ಸರಿ ಹೋಗ್ತೀವಿ ಹೇಳು. ಇವಜ್ಜಿ ಏನೋ ಹೇಳ್ಬೇಕಂತ. ಏನಜ್ಜಿ? ಅಯ್ಯೋ ನಡಿಯೇ, ನಮ್ಗೆ ಯಾಕೆ, ನಾವ್ ಹೇಳಿರಿ ವಜ್ಜ ನಂಬಲ್ಲ. ಯಾರನ್ನ ಬಂದಾಗ್ಲೇ ಗೊತ್ತಾಗೋದು. ನಡಿ ನಡಿ, ಹುಡಿಕೊಂಡು ಸದ್ಯದಲ್ಲಿ ಬರ್ತಾರೆ ಯಾರಾದ್ರೂ. ಹುಡಿಕೊಂಡು ಬರ್ತಾರೆ. ಯಾರನ್ನ? ಯಾರು ಹುಡಿಕೊಂಡ್ ಬರ್ತಾರೆ? ಯಾರು ಹುಡಿಕೊಂಡ್ ಬರ್ತಾರೆ? ಯಾರು ಬರ್ತಾರಮ್ಮ? ಏನು ಹೇಳ್ತಾ ಇದೀಯಾ? ಯಾರಜ್ಜ ನಿನ್ನ ಹೆಂಡತಿ ಅಂದ್ಕೊಂಡು ನಿಮ್ಮ ಮನೆಗೆ ಸೇರ್ಕೊಂಡವಳಲ್ಲ ನಿನ್ನ ಆಸ್ತಿ ಹೊಡಿಯಕ್ಕೆ. ಆ ಸಣ್ಣಿನ ಮದ್ವೆ ಆಗಿರೋ ಗಂಡಸರು ಬರ್ತಾರೆ. ಅದ್ಯಾ ಎಷ್ಟು ಜನಕ್ಕೆ ಮದ್ವೆ ಆಗಿ ಮೋಸ ಮಾಡಿ ಇಲ್ಲಿ ಬಂದು ಸೇರ್ಕೊಂಡವಳ ಗೊತ್ತಿಲ್ಲ. ಹುಡಿಕೊಂಬರ್ತಾರೆ ಇರು ಸದ್ಯದಲ್ಲೇನೆ. ಹೌದೇನಜ್ಜಿ? ಅವಳು ಎಷ್ಟು ಜನ ಮದ್ವೆ ಆಗ್ಯವಳೆ? ಹಂಗಾರೆ ಮತ್ತೆ ಗಂಡ ಸತ್ತಾಲಿ 1 ವರ್ಷ ಆಯ್ತು. ನಾನು ಅವಾಗಿಂದ ಒಂಟಿ ಆಗಿದ್ದೀನಿ ಅಂತ ಎಲ್ಲಾರ ಕುಟುಂಬ ಹೇಳವಳೆ ಈ ಊರಾಗೆ. ಈ ಅಜ್ಜಿಗೂ ಹಂಗೆ ಹೇಳಿ ಅಮರ್ಸಿರೋದು ಅಂದ್ರೆ ಅದೆಲ್ಲ ಸುಳ್ಳು ಅವಳು ಹೇಳಿರೋದು. ಓ ಕಣೆ, ಅಯ್ಯೋ ನಾನು ಯಾಕೆ ಸುಳ್ಳು ಹೇಳಿ? ಈ ಅಜ್ಜಿಗೆ ಇವಾಗ ಗೊತ್ತಾಗಲ್ಲ.
ಏನಾನ ಹಾಕಿ ಈ ವಜ್ಜನ್ ಸಾಯಿಸಿ ವಾಸ್ತಿನೆಲ್ಲ ಮಾಡ್ಕೊಂಡು ಹೋಗ್ತಾಳೆ. ಅವಾಗ ಗೊತ್ತಾದ್ರೆ ಇನ್ನೇನು ಪ್ರಯೋಜನ, ಅಲ್ಲೇ ಸತ್ತಿರ್ತೈತಿ ಈ ವಜ್ಜ. ಹೌದಾ? ಅಯ್ಯೋ ರಾಮ, ಅಜೋ ಕೇಳ್ದ ಈ ವಜ್ಜಿ ಮಾತಾ? ನಿನ್ನ ಸಾಯಿಸಕ್ಕೂ ಮೊದ್ಲು ಎಚ್ಚೆತ್ಕೋ. ಏನು ಹೇಳಿದ ಅರ್ಥ ಆಯ್ತಾ? ಮೊದ್ಲು ಒಂದ್ ಸ್ವಲ್ಪ ಹುಷಾರಾಗು, ಅವಳನ್ನ ನಂಬಕ್ ಹೋಗ್ಬೇಡ ಜಾಸ್ತಿನ. ಮುಚ್ಕೊಂಡು ಹೋಗ್ರಿ ನಿಮ್ಮ ಕೆಲಸ ನೀವು ನೋಡ್ಕೊಂಡು. ನನ್ನ ಹೆಂಡತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ. ಒಂದ್ಸಲ ಯಾಮಾರಿ ನಿಮ್ಮ ಮಾತು ಕೇಳಿ ಅವಳನ್ನ ಬೈದಿದ್ದೀನಿ ಅಂತಂದರೆ ಪದೇ ನಿಮ್ಮನ್ನ ನಂಬಕ್ಕೆ ನಾನೇನು ಮುಟ್ಟಾಳಲ್ಲ. ಮುಚ್ಕೊಂಡು ಹೋಗ್ರಿ ನೀವಿಬ್ರು. ಇಲ್ಲ ಅಂದರೆ ಏನೂ ಇಲ್ಲ, ನಿಮ್ಮನ್ನ ಇಲ್ಲೇನೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇದೇನಿ ಸಾಕಮ್ಮ, ಏನೋ ಒಳ್ಳೇದು ಹೇಳಿದ್ರೆ ಈ ವಜ್ಜ ನಮ್ಮನ್ನೇನೆ ಬಾಯಿಗೆ ಬಂದಂಗೆ ಬೈತಾನೆ. ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ, ಹೆಣ್ಗುಸ್ರು ಒಂಬತ್ತು ಸ್ವಲ್ಪ ಮರ್ಯಾದೆ ಇಲ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಅಯ್ಯ ಬಿಡು, ನಮ್ಗೇನಂತ ಏನ ನಿನಗೆ ಒಳ್ಳೇದಾಗ್ಲಿ, ನೀನೇನ ಸತ್ಗಿತ್ತೋಗಿ ಅವಳು ಮಾಡಿ ಏನಾನ ವಿಷ ಗಿಷ ಹಾಕಿ ಊಟಕ್ಕೆ ವಿಷ ಗಿಷ ಹಾಕೊಟ್ಟು ನೀನ್ ಸಾಯಿಸ್ ಗೀಸಾಡು ಒಂದಿಟ್ಟು ಹುಷಾರಾಗಿರು ಅಂತ ಹೇಳಿದ್ರೆ ನಮ್ಮೇಲೆ ಎಗರಾಡ್ತಾ ಇದ್ಯಾ? ಹೆಂಗಾನ ಮಾಡ್ಕೆ ಹೋಗು, ನಮ್ಗೇನಂತೆ ಕದ್ರಜ್ಜಿ ಬಾ, ಇಂತರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಮುಂದೆ ಗೊತ್ತಾಗುತ್ತೆ ಆ ಅಜ್ಜಿಗೆನೆ ಯಾವನ ಒಬ್ಬ ಗಂಡಸು ಹುಡುಕಿ ಮತ್ತೆ ನನ್ನ ಹೆಂಡತಿ ನೀನ್ ಯಾಕೆ ಇಕ್ಕಣಿಗೆ ಮನೆಗೆ ಅಂತ ಅವಾಗ ಗೊತ್ತಾಗುತ್ತಾಗ. ಅದು ಎಷ್ಟು ಜನಕ್ಕೆ ಮೋಸ ಮಾಡ್ಯವಳು ಏನು? ನನ್ನ ಹೆಂಡತಿ ಬಗ್ಗೆನೇ ಇಲ್ಲದೇ ಇರೋದೆಲ್ಲ ಮಾತಾಡ್ತೀರಾ ಇಬ್ರು ಸೇರ್ಕೊಂಡು, ಊರ್ನೇ ಹಾಳು ಮಾಡ್ತೀರಾ ನಿಮ್ಮಂಥವ್ರು ಇಬ್ರು ಸೇರ್ಕೊಂಡ್ರೆ. ನೀನು ಒಬ್ಳಿದ್ದೆ, ಇವಾಗ ಇವಜ್ಜಿ ಬೇರೆ ಬಂದು ಸೇರ್ಕೊಂಡವಳೆ ಇಲ್ಲಿಗೆ. ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ಏನೂ ಇಲ್ಲ, ನಿಮ್ಮನ್ನ ಇಲ್ಲೇ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಅಯ್ಯಪ್ಪ, ಇದೇನದ ಹಿಂಗೆ ಪಟ್ಟಿರಮ್ಮ ಕೆನ್ನಿಗೆ ಓದಿತಾ ಇದೆಯಾ? ಅಯ್ಯಪ್ಪ ಬಾಸುಂಡೆ ಬಂತು, ಏನ್ ಸುಡ್ಗಾಡು ಇದೇನು ನಿನ್ಗೆ? ಏನು ಒಂದ್ ಸ್ವಲ್ಪ ಏನು ಅನ್ಸಲ್ವಾ? ಹೆಂಗುದ್ರ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆ ಆಗಲ್ವಿ ನಿನ್ಗೆ ಗಂಡ್ಸಾಗಿ? ಗಂಡ್ಸಾಗಿದ್ರೆ ಅವಳನ್ಯಾಕೆ ಮದ್ವೆ ಆಗೋನು ಈ ವಜ್ಜ? ನಡಿ, ಹೆಂಗಸ್ರ ಮೇಲೆ ಕೈ ಮಾಡ್ತಾನೆ, ಹೋಗಿ ಮನೆಗಿರೋ ಹೆಂಡತಿ ಮೇಲೆ ಕೈ ಮಾಡಲ್ಲ, ನಮ್ಮ ಮೇಲೆ ಕೈ ಮಾಡಕ್ ಬರ್ತಾನೆ. ನಡಿಯ ಸಾಕಮ್ಮ, ಹೆಂಗಾದ್ರೂ ಹಾಳಾಗ್ ಹೋಗ್ಲಿ. ಅಯ್ಯೋ ಅಪ್ಪ, ಸಾಕಮ್ಮ ಬಿಡ್ಸಿ, ಈ ವಜ್ಜಿಗೇನೆ ಹಿಂಗೆ ತಲೆ ಹಿಡ್ಕೊಂಡು ಬೋಗ್ಸಿ ಹಿಂಗ್ ಒದಿತಾ ಇದ್ದೇನೆ. ಅಜ್ಜ ತೆಗಿ, ನಿಟ್ಟಿಲ್ದ ನೀನು ಹೆಂಗಸ್ರ ಮೇಲೆ ಕೈ ಮಾಡ್ತೀಯಲ್ಲ, ನಾಚಿಕೆಗಲ್ಲ ನಿನ್ಗೆ? ತೆಗಿಯ ಜಾಸಕ್ಕೆ. ಹೆಂಗುಸ್ರಾದ್ಮೇಲೆ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು. ಗಂಡಸತ್ತಾಗ ಹೆಂಗೆ ಮಾತಾಡ್ಬೇಕಂಬದು ಗೊತ್ತಾಗಲ್ವಿ? ಇಟ್ಟೊಂದು ವಯಸ್ಸಾಗೈತಲ್ಲ ನಿನಗೆ. ನಿನ್ನ ಮಾತು ಕೇಳ್ಕೊಂಡು ನಾನು ನನ್ನ ಹೆಂಡತಿ ಕೂಡ ಜಗಳ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀರಿ ನೀವಿಬ್ರು ಸೇರ್ಕೊಂಡು. ಮನೆ ಒಡೆಯರು ನೀವು ಲವಡ್ಯಾರು ನಡೀತೀರಿ ಇಲ್ವೇ? ಇನ್ನೊಂದ್ಸಲ ನನ್ನ ತಾಗ ಹಿಂಗೆಲ್ಲ ಮಾತಾಡಿದ್ರೆ ಏನೂ ಇಲ್ಲ, ಎದೆ ಬಾಗದ್ ಬಿಡ್ತೀನಿ. ಹುಷಾರು. ಬಿಡಜ, ಅವಜ್ಜಿನ ಯಾಕೆ ಹಿಂಗ್ ಹಿಡ್ಕೊಂಡು ಹೋಯ್ತಾ ಇದ್ಯಾ? ಏನ್ ನಿನಗೇನು ಅನ್ಸಲ್ವೇ? ತೆಗಿ ಕೈನ ಮೊದ್ಲು. ಅವಜ್ಜಿ ಏನ್ ಹೇಳ್ಬಾರ್ದು ಹೇಳತ್ತು ಅನ್ಬಾರ್ದು ಅಂತ ಹೇಳಿ ಹಿಂಗೆ ಜೋರ್ ಮಾಡ್ತಾ ಇದೆಯಲ್ಲ, ಹೆಂಗಸ್ರು ಇಬ್ರೇ ಇದ್ದೀವಿ ಅಂತಾನ. ತೆಗಿ ಕೈನ ಮೊದ್ಲು. ಎಷ್ಟು ಜನ ನಾನು ಇರ್ಲಿ, ನಾನು ಹಿಂಗೆ ಮಾತಾಡೋದು. ಏನು ನಿನ್ ಗಂಡ್ಸಲ್ವಾ ಅಂತ ಕೇಳ್ತಾಳಲ್ಲ ಈ ಮುದ್ಕಿ? ನಾನು ಗಂಡ್ಸ ಅಲ್ವಾ ಅಂತ ಹೇಳಿ ತೋರಿಸ್ಬೇಕಾ ಇಬ್ರಿಗೂ? ನೀನ್ ಗಂಡಸ್ತಾನ ನನ್ನ ಮೇಲೆ ತೋರಿಸ್ಬೇಡ, ನನ್ನ ಮೇಲೂ ಸಾಕಮ್ಮನ ಮೇಲೂ ಹೋಗಿ ನೀನ್ ಹೆಂಡತಿ ಇದ್ದಾಳಲ್ಲ ಅವಳ ತಕ್ಕ ತೋರಿಸು. ನನಗೆ ಎಲ್ಲಿ ತೋರಿಸ್ಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನು ಹೋಗಿ ಕಾಗೆ ಮುದ್ಕಿ ನಮ್ಮೂರಿಗೆ ಬಂದು ಸೇರ್ಕೊಂಡು ನನ್ನ ಮೇಲೆ ಜೋರು ಮಾಡ್ತಾ ಇದ್ಯಾ. ನನ್ನ ಹೆಂಡತಿಗೂ ನನಗೂ ಜಗಳ ತಂದಿಕ್ಕಕ್ಕೆ ಇಲ್ಲಿ ಸೇರ್ಕೊಂಡಿದ್ಯಾ? ಅಜೋ ಸಿದ್ದಜೋ, ಸುಮ್ಮನ ಕೈ ತೆಗಿ. ನೀನು ಅವತಾರ ಮಾಡ್ಬೇಡ, ಬಾರಜಿ ಸುಮ್ಮನ. ಈ ವಜ್ಜಿಗೆ ಏನು ಹೇಳಕ್ ಹೋಗ್ಬಾರ್ದು, ಬುದ್ಧಿಮಾ. ಅವ್ರಿಗೆ ಗೊತ್ತಾಗುತ್ತೆ ಮುಂದೊಂದ್ ದಿವಸ. ಬಾ ಸುಮ್ಮನ, ತೆಗಿಯತ್ತ ಕೈ ಬಿಡು. ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಹೆಂಡತಿ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಏನೂ ಇಲ್ಲ. ನಮ್ಮ ಸಂಸಾರದ ವಿಷಯ ಕಟ್ಕೊಂಡು ನಿನಗೇನಮ್ಮ ಆಗಬೇಕು? ನಿಂದು ನಿನ್ನ ಸೊಸೆದು ಮುಗ್ದೋದ ಕಾಲ ಆಲೆ 7 ವರ್ಷ ಆಗೈತಿ ನಿನ್ನ ಸೊಸೆ ಅಂತ ಹೇಳಿ ನೀನು ಮನೆಯಿಂದ ಆಚೆಗೆ ಹಾಕಿ. ಈಗ ಅವಳು ನನ್ನ ಹೆಂಡತಿ, ಅವಳ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ. ಅಜ್ಜಿ ಇಟ್ಲ ಬಾ ನೀನು. ಆಯ್ತಪ್ಪ ಸ್ವಾಮಿ, ನೀನ್ ದೊಡ್ಡನು, ಹೋಗು. ನಿನಗೇನು ಹೇಳಕ್ಕಾಗಲ್ಲ, ನಾವೇನು ಹೇಳೋದು ಇಲ್ಲ, ಕೈ ಮುಗಿತೀನಿ, ಹೋಗ್ಬಿಡು. ಹಂಗೆ ಬರ್ರಿ ದಾರಿಗೆ. ಈ ಭಯ ಇರಲಿ ಯಾವಾಗ್ಲೂ. ಇನ್ನೊಂದ್ಸಲ ಏನಾದರೂ ಹೇಳಕ್ಕೂ ಮುಂಚೆ. ಇದೇನೇ ಸಾಕಮ್ಮ, ಈ ಮುದ್ಕ ನಮ್ಮನೆ ಒಯ್ದ್ಬಿಟ್ನಲ್ಲಿ. ಅಯ್ಯಯ್ಯೋ, ಅವಳು ಹಂಗ್ ನೋಡಿ ಮಾಡವಳೆ ಆ ಸಣ್ಣಿ ಅಂಬಳು. ನಡಿ, ನಮ್ಗೆ ಯಾಕೆ, ಹೋಗಿ ಸೊಪ್ಪು ಕಿತ್ಕೊಂಬರೋಣ ಸುಮ್ಮನೆ. ಸರಿ ಬಾರಮ್ಮ. ಅಯ್ಯಪ್ಪ, ತಲೆವೆಲ್ಲ ಬಗ್ಸಿಟ್ಕೋ, ಅದಕ್ಕೂ ತಲೆಲ್ಲ ಗಿರ್ರ ಅಂದಂಗೆ ಆಗ್ತೈತಿ. ಬಾ, ಜಲ್ದಿ ಒಂದಿಟ್ಟು ಕಿತ್ಕೊಂಬರೋಣ. ನಡಿ, ಆ ಸಣ್ಣಿಗೂ ಈ ವಜ್ಜಿಗೂ ಸರಿಯಾಗಿ ಆಗುತ್ತೆ. ನಡಿ, ಇವತ್ತಲ್ಲ ನಾಳಿಕೆ ದೊಡ್ಡ ಜಗಳನೇ ಆಗುತ್ತೆ. ಆವಾಗ ನಾವು ಖುಷಿ ಪಡ್ಬೋದು. ಈ ವಜ್ಜಿಗೆ ಇವಾಗ ಗೊತ್ತಾಗಲ್ಲ ಅವಳ ಬುದ್ಧಿ. ಬಾ, ಇನ್ನು ನೋಡು, ಅವಳಂತೂ ಇಲ್ಲಿ ಈ ವಜ್ಜನ ಜೊತೆಗೆ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ನಿನ್ನ ಜೊತೆಗೆ ನಾನು ಇದ್ದೀನಿ. ನಿನಗೂ ಅನ್ಯಾಯ ಆಗೈತೆ, ನನಗೂ ಅನ್ಯಾಯ ಆಗೈತೆ ಅವಳಿಂದನ. ಅವಳು ನೆಮ್ಮದಿಯಾಗಿರೋಕ್ಕೆ ನಾವು ಬಿಟ್ಬಿಡ್ತೀವ? ಅದೇ ಮತ್ತೆ. ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.